ವಚನ 127 ಕೀರ್ತನೆ 127 लक्ष्य बिಟ್ಟು ಓದುವ. मराठी में पढ़िएगा. मराठी में 127. भरभराट परमेश्वराकडूनच प्राप्त होते. शलमोनाचे आरोहण स्तोत्र. परमेश्वर जर घर बांधित नाही तर ते बांधणाऱ्याचे श्रम व्यर्थ आहेत. परमेश्वर ने घर नहीं बांधा तो बांधना जो बांध रहा है वो व्यर्थ है बोलता है. Who should build the house? Who should build the house? God. God. ಯೆಹೋವನೇ ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಸೆಕ್ಯೂರಿಟಿ ಇಸ್ ವೇಸ್ಟ್ ಇಫ್ ಗಾಡ್ ಇಸ್ ನಾಟ್ ಪ್ರೊಟೆಕ್ಟಿಂಗ್ ಅಸ್. ನಾವು ಎಷ್ಟೋ ಪೊಲೀಸರು ಇಟ್ಕೊಳ್ಳಿ, ಎಷ್ಟೋ ಸೆಕ್ಯೂರಿಟಿ ಫೋರ್ಸಸ್ ಇಟ್ಕೊಂಡ್ರು ಕೂಡ ದೇವರು ನಮ್ಮನ್ನು ಕಾಯದೇ ಇದ್ದರೆ ಆ ಸೆಕ್ಯೂರಿಟಿ ಫೋರ್ಸು ವ್ಯರ್ಥ. ನಮಗೆ ಬಾಡಿ ಗಾರ್ಡ್ಸ್ ಬೇಕಾಗಿದ್ದಾರಾ? ನಮಗೆ ಬಾಡಿ ಗಾರ್ಡ್ಸ್ ಬೇಕಾಗಿದ್ದಾರಾ? ಯಾರು ಕಾಯ್ತಾನೆ ನಮ್ಮನ್ನ? ದೇವದೂತರು ದೇವರು ಅಪ್ಪಣೆ ಕೊಟ್ಟಿದ್ದಾನೆ. ಯಾಕಂದ್ರೆ ನಮ್ಮ ಪಪ್ಪನ ಹತ್ರ ಲಕ್ಷೋಪಲಕ್ಷ ಕೋಟ್ಯಾನಿ ಕೋಟಿ ದೇವದೂತರು ಇದ್ದಾರೆ. ವಿಲ್ ಯು ನಾಟ್ ಸೆಂಡ್ ಸಮ್ ಅಮಾಂಗ್ ದೆಮ್? ನಾವು ನಂಬಿದಂಥ ದೇವರಿಗೆ, ಆತನ ಮೆಚ್ಚುಗೆಗೆ ಪಾತ್ರರಾದರೆ ಆತನು ಕಳಿಸ್ತಾ ಇರ್ತಾನ. ನೀತಿವಂತರ ಸುತ್ತಲೂ ದೇವದೂತರ ದಂಡು ಅಂತ ಹೇಳ್ತಾನೆ. ದಂಡು ಅಂದರೆ ಇಟ್ಸ್ ಅ ಬಟಾಲಿಯನ್, ಒಬ್ಬನೇ ಇರೋದಿಲ್ಲ. ಏನು ಹೇಳಬೇಕು? ಎಷ್ಟೋ ಪಾಸ್ಟರ್ಗಳು ಪೆಟ್ಟು ತಿಂದಿದ್ದಾರೆ. ವಾಟ್ ಯು ಆನ್ಸರ್ ಫಾರ್ ದ್ಯಾಟ್? ಎಷ್ಟೋ ಬಾರಿ ನಮ್ಮನ್ನ ದೇವದೂತರು ಆಕ್ಸಿಡೆಂಟ್ಸಿಂದ ಕಾಪಾಡಿದ್ದಾರೆ. ದೇವದೂತರು ಕಾಪಾಡದೇ ಇದ್ರೆ ನಾವು ಹೆಣ ಆಗ್ಬಿಡ್ತಿದ್ವಿ. ಬ್ರದರ್ ನಿನ್ನೆ ಸಾಕ್ಷಿ ಹೇಳ್ತಾ ಇದ್ರು, ಅವ್ರ ಮಗ ಎಲ್ಲಿದ್ದಾನೆ. ಆ ಸಮಯದಲ್ಲಿ ಇಬ್ಬರು ಪ್ರಯಾಣ ಮಾಡ್ತಾ ಇದ್ರು. ಮನುಷ್ಯರಿಗೆ ಸತ್ತು ಹೋಗಿದ್ದಾರೆ ಅಂತ, ಇವ್ರು ಇಲ್ಲೇ ಇಲ್ಲ, ಈ ಗಾಡಿಯವ್ರು ಸತ್ತು ಹೋಗಿದ್ದಾರೆ ಅಂತ ಭಾವನೆ. ಇವ್ರ ಪಕ್ಕದಿಂದ ನೋಡ್ತಾ ಇದ್ರು ಅವ್ರ ಜೊತೆಗೆ. ಎಲ್ಲದಾರಿ ಅವರು? ತೆಗ್ದ್ರೇನ್ರಿ ಹೆಣ, ತೆಗ್ದ್ರೇನ್ರಿ ಅಂತ ಕೇಳಿದ್ರೆ, ಇಲ್ಲ ನಾವು ಇಲ್ಲಿದ್ದೇವೆ, ಹೆಣ ಆಗಲಿಲ್ಲ ಅಂತ. ಇದು ನಿಜವಾದ ವಿಷಯಗಳು. ಇದೊಂದು ಕಟ್ಟುಕತೆ ಅಲ್ಲ, ದೇವರಲ್ಲಿ ವಾಗ್ದಾನ ಮಾಡಿದ್ದಾನೆ. ಮತ್ತಾಯನ ಸುವಾರ್ತೆ 18ರಲ್ಲಿ ಈ ಚಿಕ್ಕವರಿಗೆ ತಾತ್ಸಾರ ಮಾಡಬೇಡ್ರಿ, ನೋಡ್ರಿ, ತುಚ್ಛೀಕರಿಸ್ಬೇಡ್ರಿ. ಈ ಚಿಕ್ಕವ್ರನ್ನ ತಾತ್ಸಾರ ಮಾಡಬೇಡ್ರಿ ನೋಡ್ರಿ. ಯಾಕೆಂದರೆ ಅವರ ದೂತರು ನನ್ನ ತಂದೆ ಮುಖವನ್ನು ಸದಾಕಾಲ ನೋಡ್ತಾ ಇದ್ದಾರೆ. ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ದೇ ವಿಲ್ ಕಮ್ ಅಂಡ್ ಹೆಲ್ಪ್ ಯು. ಇದು ದೇವರು ವಾಗ್ದಾನ ಮಾಡಿದಾನ ಹೊಸ ಒಡಂಬಡಿಕೆಯಲ್ಲಿ. ಏನಾಗಬೇಕು? ನಾವು ಚಿಕ್ಕವರಾಗಬೇಕು. ದ ಪ್ರಾಬ್ಲಮ್ ಇಸ್ ನಾವು ವಿ ಡೋಂಟ್ ಹಂಬಲ್ ಬಿಫೋರ್ ದ ಗಾಡ್. ಜಬ್ ತಕ್ ಈ ಚಿಕ್ಕವರು ಅಂತ ಯಾರಿಗೆ ಹೇಳಿದಾನೆ ಸ್ವಾಮಿ? ನೀವು ಚಿಕ್ಕ ಮಕ್ಕಳಂತೆ ಆಗೋರಿಗೆ ಪರಲೋಕ ರಾಜ್ಯ ಸೇರುವುದಿಲ್ಲ ಅಂತ ಹೇಳ್ತಾನೆ. ಸೊ ವಿ ಹ್ಯಾವ್ ಟು ಹಂಬಲ್. ಇಟ್ ಈಸ್ ಓನ್ಲಿ ಫಾರ್ ದ ಹಂಬಲ್ ಪೀಪಲ್. ನಮ್ಗೆ ಗೊತ್ತಾಗ್ಬಿಡ್ತದೆ ಭಾಷೆ ಧ್ವನಿ ಮೇಲೇನೆ. ಪಾಸ್ಟರ್ ಎಷ್ಟು ವರ್ಷದಿಂದ ಸೇವೆ ಮಾಡ್ತಾರೆ? ನಾನಾ ನಾನು ಅಂತ ಬಂದ್ಕೊಳ್ಳೆ ಗೊತ್ತಾಯ್ತು ಈ ಬ್ಲಿಸ್ ಬಂದ ಅಲ್ಲಿ ಅಂತ. ಇಟ್ ಈಸ್ ಅ ಪ್ರೈಡ್ ವಿಚ್ ವಿಲ್ ನಾಟ್ ಪ್ರೊಟೆಕ್ಟ್ ಅಸ್. ಆ ವಚನಗಳನ್ನು ಸರಿಯಾಗಿ ಓದ್ರಿ. 18ನೇ ಅಧ್ಯಾಯ ಸರಿಯಾಗಿ ಓದ್ರಿ. ಹೋಮ್ವರ್ಕ್ ಕೊಡ್ತೇನೆ ನಿಮಗೆ. ಇಟ್ ಈಸ್ ಓನ್ಲಿ ಫಾರ್ ದ ಪೀಪಲ್. ದ ಪ್ರೊಟೆಕ್ಷನ್ ಫ್ರಮ್ ಏಂಜಲಿಕ್ ಪ್ರೊಟೆಕ್ಷನ್ ಈಸ್ ಓನ್ಲಿ ಫಾರ್ ದ ಪೀಪಲ್ ದೋಸ್ ಹೂ ಆರ್ ಹಂಬಲ್. ಅಹಂಕಾರಿಗಳನ್ನ ನಾನು ಎದುರಿಸ್ತೇನೆ. ಬಾಗಿಲ ಮೂಲಕ ಬರುವನು ಕುರಿಗಳ ಕುರುಬನು, ಮತ್ತಿಲ್ಲಿಂದಾದರೂ ಹತ್ತಿ ಬರುವನು ಕಳ್ಳನು ಸುಲ್ಕೊಳ್ಳೋನು. ದೇವರ ರಾಜ್ಯದಲ್ಲಿ ಅಧರ್ಮಿಗಳಿದ್ದಾರೆ, ಕಳ್ಳರಿದ್ದಾರೆ, ಸುಲ್ಕೊಳ್ಳೋರಿದ್ದಾರೆ.
ಎಲ್ಲರಿಗೂ ದೇವ್ರ ರಕ್ಷಣೆ ಕೊಡ್ತಾನ? ಹಾಗಿದ್ರೆ ಯಾರು ಕೊರೋನಾ ಕಾಯಲ್ಲಿ ಸಾಯ್ತಾನೆ ಇರಲಿಲ್ಲ. ಪಾಸ್ಟರ್ಗಳು ಸಾಯ್ಬಾರ್ದು. ಕ್ರಿಸ್ತನ ನಿಮಿತ್ತ ಕೊಲ್ಲಲ್ಪಟ್ರೆ, ಹಿಂಸೆಗೆ ಗುರಿಯಾಗಿದ್ರೆ, ಗಲ್ಲಿಗೇರಿಸಿದ್ರೆ ಅದು ಕ್ರಿಸ್ತನಿಗೋಸ್ಕರ. ನೋಡಿ, ಅಪೊಸ್ತಲರು ಎಷ್ಟೋ ವಿಷಯದಲ್ಲಿ ಸ್ವಾರ್ಥಿ ಓದಿರ್ಲಿಲ್ಲ. Many of the apostles have not read the John's Gospel. 90ನೇ ಶತಮಾನದಲ್ಲಿ ಬರೆದಿದೆ ಬ್ರದರ್. 90 AD में क्रिस्ती शका 90 में लिखा गया है. योहाना ने लिखा, उसको बूढ़ा हो गया था, ವೃದ್ಧನಾಗಿದ್ದಾನೆ, ಮುಪ್ಪಿನ ವಯಸ್ಸವನಿಗೆ. 95 ವರ್ಷ ಇದ್ದಾಗ ಯೋಹಾನನ ಸುವಾರ್ತೆಯನ್ನು ಬರೆದಿದ್ದಾನೆ. ಅದನ್ನು ಓದದೆ ಎಷ್ಟೋ ಅಪೊಸ್ತಲರು ಸತ್ತೋದ್ರು. ಅದರಲ್ಲಿರುವಂಥ ಜ್ಞಾನ ಅವ್ರಿಗೆ ಗೊತ್ತಿರಲಿಲ್ಲ. ಅಪೊಸ್ತಲರು ಸರ್ವಜ್ಞಾನಿಗಳಲ್ಲ. ದೇವರು ಅವ್ರಿಗೇನು ಪ್ರಕಟ ಮಾಡಿದ್ದ ಅದಷ್ಟೇ ಬರೆದಿಟ್ಟಿದ್ದಾರೆ ಅವರು. ಬಟ್ ಗಾಡ್ ಇಸ್ ಮೋರ್ ನಾಲೆಜಬಲ್ ದನ್ ಅಪೊಸ್ತಲ್. ಆ ಸಮಯ ಅವ್ರಿಗೆ ಕಲೀಲಿಕ್ಕೆ ಸಾಕಾಗೋದಿಲ್ಲ. ದೇವರು ನಿಮಗೆ 1000 ವರ್ಷ ಆಯುಷ್ಯ ಕೊಟ್ಟರು ಕೂಡ ಈ ಪುಸ್ತಕವನ್ನು ನೀವು ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಸೋ ಡೀಪ್ ಆ್ಯಂಡ್ ಇಟ್ ಇಸ್ ಸ್ಕ್ರಿಪ್ಚರಲ್. ಅದಕ್ಕೆ ಪೌಲ್ ಹೇಳ್ತಾ ಇದ್ದಾನೆ, ದೇವರು ತನ್ನನ್ನು ಪ್ರೀತಿಸೋರ ಮಹಿಮೆಗೋಸ್ಕರ ಭೂಮಿಗೆ ಅಸ್ಥಿವಾರ ಹಾಕೋಕ್ಕಿಂತ ಮುಂಚಿದ್ದ ಯಾವ ಕಿವಿ ಕೇಳಲಿಲ್ಲ, ಯಾವ ಕಣ್ಣು ನೋಡಲಿಲ್ಲ, ಯಾವ ಹೃದಯ ಗ್ರಹಿಸಲಿಲ್ಲ, ಅಂಥ ರಹಸ್ಯಗಳನ್ನು ದೇವರು ತನ್ನನ್ನು ಪ್ರೀತಿಸೋರ ಮಹಿಮೆಗೋಸ್ಕರ ಇಟ್ಟಿದ್ದಾನೆ. ಅದರಲ್ಲಿ ನಿನ್ನ ಹೆಸರು ಮಾತ್ರ ಬರೆದಿದೆ. ಯಾವ ಅಪೊಸ್ತಲರಿಗೂ ಪ್ರಕಟ ಆಗದೇ ಇದ್ದದ್ದು ನಿಮಗೆ ಪ್ರಕಟ ಆಗಲಿಕ್ಕೆ ಸಾಧ್ಯ. हम नहीं समझते, थोड़े लोग बोलते हैं तू अपोस्तल से शानो है क्या? ಏನ್ ಹೇಳ್ತೀರಿ ನೀವು? ಅಪೊಸ್ತಲರಿಗಿಂತ ಬುದ್ಧಿವಂತರಾಗ್ಲಿಕ್ಕೆ ಸಮರ್ಥರಾಗಿದ್ದೀರಾ? ವಿ ಆರ್. ಯಾಕೆಂದ್ರೆ ದೇವ್ರ ವಚನ ಹೇಳ್ತದೆ, ಯಾವ ಕಣ್ಣು ಕಾಣಲಿಲ್ಲ, ಯಾವ ಕಿವಿ ಕೇಳಲಿಲ್ಲ, ಯಾವ ಹೃದಯವೂ ಗ್ರಹಿಸಲಿಲ್ಲ, ಅಂಥ ವಿಷಯಗಳನ್ನು ದೇವರು ತನ್ನನ್ನು ಪ್ರೀತಿಸೋರ ಮಹಿಮೆಗೋಸ್ಕರ ಇಟ್ಟಿದ್ದಾನೆ. ನಾವು ಹಾಡ್ತೇವೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಬಟ್ ವಿ ಡೋಂಟ್ ನೋ ದ ಸ್ಕ್ರಿಪ್ಚರ್. ಇಟ್ ಈಸ್ ಫಾರ್ ಅಸ್. ನಮ್ಮನ್ನು ಮಹಿಮೆ ಪಡಿಸೋಗೋಸ್ಕರ ದೇವರು ಯಾರಿಗೂ ಪ್ರಕಟ ಆಗದೇ ಇದ್ದದ್ದನ್ನು ನಮಗೋಸ್ಕರ ಇಟ್ಟಿದ್ದಾನೆ. ಇಟ್ ಈಸ್ ರಿಸರ್ವ್ಡ್. ಯುವರ್ ನೇಮ್ ಇಸ್ ರಿಟನ್. ಯುವರ್ ನೇಮ್ ಈಸ್ ರಿಟನ್ ಆನ್ ದ್ಯಾಟ್. ನೀವು ಅದನ್ನು ನಿಮ್ಮ ಸಮಯ ಬಂದಾಗ ಅದನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ಅದನ್ನು ತೆಗೆದು ಬೇರೆಯವ್ರು ಕೊಡ್ತಾರೆ. ಯಾಕೆ ಪೌಲನ ಸೇವೆ ಬೇರೆ ಅಪೊಸ್ತಲರಿಗಿಂತ ಶ್ರೇಷ್ಠವಾಗಿತ್ತು? ಪೇತ್ರ ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ ಪೌಲನ ವಿಷಯದಲ್ಲಿ. ಪೌಲ್ ಮೇರಾ ಭಾಯಿ, ನಮ್ಮ ಪ್ರಿಯ ಸಹೋದರನಾದ ಪೌಲನು ಈ ವಿಷಯದಲ್ಲಿ ತನ್ನ ಎಲ್ಲಾ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಆತನ ಪತ್ರಿಕೆಗಳು ಅರ್ಥ ಮಾಡಲಿಕ್ಕೆ ಕಷ್ಟವಾದದ್ದು. ಹೌ ಡಿಡ್ ಪೀಟರ್ ನೋ ದಟ್? He made an attempt to understand that. ಪೌಲನ ಪತ್ರಿಕೆಗಳನ್ನು ಓದಲಿಕ್ಕೆ ಆತನು ಪ್ರಯಾಸ ಪಟ್ಟಿದ್ದಾನೆ. ಆತನಿಗೆ ಅದೇ ಅನುಭವದಿಂದ ಹೇಳ್ತಾ ಇದ್ದಾನೆ, ಆತನ ಪತ್ರಿಕೆಗಳು ಗ್ರಹಿಸಲಿಕ್ಕೆ ಕಷ್ಟ ಅಂತ. ಗ್ರಹಿಸ್ತಾ ಇದ್ದೀರಾ? ನಿಮ್ಮ ವಿಷಯದಲ್ಲಿ ಸುಮ್ಮನೆ ಹೆಚ್ಚಳ ಪಡಬೇಡ್ರಿ, ಏನು ಇಲ್ಲದೆ ಹೆಚ್ಚಳ ಪಡಬೇಡ್ರಿ, ಅದು ಅಹಂಕಾರ. ಆದರೆ ನಿರೀಕ್ಷೆ ಕಳ್ಕೋಬಾರ್ದು. ದೇವರು ನನ್ನನ್ನು ಎತ್ತಬೇಕಂದ್ರೆ ಅತಿ ಜಗತ್ತಿನ ದೊಡ್ಡ ಸೇವಕನಾಗಿ ಮಾರ್ಪಡಿಸ್ಲಿಕ್ಕೆ ನನ್ನ ದೇವರಿಗೆ ಸಮರ್ಥನಾಗಿದ್ದಾನೆ. ಅಮೆರಿಕದಿಂದ ಮಾತ್ರ ಹೇಳಬೇಕಾ ದೇವರ ಸೇವಕರು? ಆಫ್ರಿಕಾ ಖಂಡದಿಂದನೇ ಹೇಳಬೇಕೋ? ಭಾರತ ದೇಶದಿಂದ ಯಾಕೆ ಹೇಳಬಾರ್ದು? ರೆನಾಲ್ಡ್ ಬೊಂಕೆಗೆ ಇಂಡಿಯಾಕ್ಕೆ ಬರ್ಲಿಕ್ಕೆ ಕೊಡಲಿಲ್ಲ. ಬೆನ್ನಿನಿಗೆ ಶಾಶ್ವತವಾಗಿ ಬ್ಯಾನ್ ಹಾಕಿಬಿಟ್ಟಿದ್ದಾರೆ. ಭಾರತ ದೇಶಕ್ಕೆ ಬರಲಿಕ್ಕೆ ಕೊಡೋದಿಲ್ಲ. ಅವರು ಬಂದರೆ ಲಾಸ್ಟ್ ಟೈಮ್ ಎಷ್ಟು? ಸುಮಾರು 39 ಲಕ್ಷ ಜನ ಸೇರಿದ್ರು. 10 ಲಕ್ಷಕ್ಕೂ ಜಾಸ್ತಿ ಜನ ಕ್ರೈಸ್ತರಾದರು. 3 दिन में किसकी सामर्थ्य? बेनिन की सामर्थ्य या परमेश्वर की सामर्थ्य?
परमेश्वर का पवित्र आत्मा के सामर्थ्य से 10 लाख लोगों को चंगाई मिली, लेकिन अपने प्रभु डायरेक्ಟ್ नहीं करता, अपने सेवक से करता है. ನಾಳೆ ನೀವು ಸೇವಕರಾಗಿ ಒಪ್ಪಿಸ್ಕೊಟ್ರೆ ನಿಮ್ಮ ಮೂಲಕ ಲಕ್ಷಾಂತರ ಜನರಿಗೆ ರಕ್ಷಣೆ ಆಗುವಂತೆ ನೇಮಿಸ್ತಾನೆ. ಅದಕ್ಕೆ ನಿರೀಕ್ಷೆ ಕಳ್ಕೋಬಾರ್ದು. ಅಹಂಕಾರ ಬೇರೆ, ನಿರೀಕ್ಷೆ ಬೇರೆ. ನಿರೀಕ್ಷೆ ಕಳ್ಕೊಬೇಡ್ರಿ. ನಿಮ್ಮನ್ನು ಎಲ್ಲಿ ಬೇಕಾದ್ರೆ ಎತ್ಬೇಕು. ಇಲ್ರಿ ನಾವೇನು ನಮ್ದು ಇದ ಕೆಲಸ, ಟ್ಯಾಪಿ, ಸಿಮೆಂಟು, ಕರಗಸ, ಚಪ್ಪಲಿ, ಇದು ಬಿಟ್ಟರೆ ಬೇರೆದಿಲ್ಲ. नो, डोंट थिंक लाइक दैट. प्रभु ने तुमको उसके लिए नियुक्त नहीं किया है, वो तुमने चुना है. ನೀವು ಆರಿಸ್ಕೊಂಡಿದ್ದು. ಯೇಸು ಸ್ವಾಮಿ ನಮ್ಮನ್ನು ಆರಿಸ್ಕೊಂಡಿದ್ದೆ ಯಾಕೆ? ನನ್ನನ್ನು ಹೊರಿರಿ. ಎಲ್ಲಿ ಹೊರಹೊತ್ತವರೇ, ಕಷ್ಟಪಡುವವರೇ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಕೊಡ್ತೇನೆ. ಆತ್ಮಕ್ಕೆ ವಿಶ್ರಾಂತಿ ಬೇಕು. ಶರೀರಕ್ಕೆ ವಿಶ್ರಾಂತಿ ಸಿಕ್ಕು ನಾವು ಮಲಗಲಿಲ್ಲ ಅಂತಂದರೆ ಹೊಳ್ಳಾಡ್ತಾ ಇರ್ತೀವಿ. ಬೆಳಿಗ್ಗೆ ಜಾವ ಆಗೋರಿಗೆ 6 ಗಂಟೆವರೆಗೆ ಹೊಳ್ಳಾಡ್ತಾ ಇರ್ತೀವಿ. 6 ಗಂಟೆಗೆ ಸುಸ್ತಾಗಿ ನಿದ್ದೆ ಬರ್ತೈತಿ. ರಾತ್ರಿ ಇಡೀ ನಿದ್ದೆ ಇಲ್ಲ. ಹೊರಗೆ ಕೆಲ್ಸಕ್ಕೆ ಹೋತಂತಾರೆ ತೂಗಾಡ್ತಿರ್ತೀವಿ. ಮೇಸ್ತ್ರಿ ಬೈತಾನ, लाइन बराबर पकड़ भी, सोया नहीं क्या रात को? ಹೌದಾ? ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಕೊಡೋನು ಯಾರು? ಯೇಸು ಸ್ವಾಮಿ. ಮಕ್ಕೊಂಡ್ರೆ ಚಿಕ್ಕ ಮಕ್ಕಳಂತೆ ನಿದ್ರೆ ಸಿಗಬೇಕು. ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಸಿಕ್ಕಾಗ ಮಾತ್ರ ನಮಗೆ ನಿಜವಾದ ವಿಶ್ರಾಂತಿ. ನನ್ನ ಭಾರವನ್ನು, ಹೌಹಾರವಾದ ಭಾರವನ್ನು ನನ್ನಿಂದ ತೆಗೆದುಕೊಂಡು ನನ್ನಿಂದ ಕಲ್ತ್ಕೊಡ್ರಿ. ಆ ಭಾರ ಹೊತ್ಕೊಂಡಾಗ ಮಾತ್ರ ದೇವರು ಕಲಿಸ್ತಾನೆ. ನನ್ನಿಂದ ಕಲ್ತುಕೊಳ್ರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗೋದು. ಇಲ್ಲಿ ವಚನ ನೋಡಿ, ಎಷ್ಟು ಸುಂದರವಾದ ವಚನಗಳನ್ನು. ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯಾರು ಕಟ್ಟಬೇಕು? ದೇವರು ನಮ್ಮ ಮನೆಯನ್ನು ಕಟ್ಟಬೇಕು. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರನು ಅದನ್ನು ಕಾಯುವುದು ವ್ಯರ್ಥ. ಬೆಳಗಾಗುವುದಕ್ಕಿಂತ ಮುಂಚೆ ಹೇಳುವರೆ, ಬೆಳಗಾದಕ್ಕಿಂತ ಕೋನು सुबह सुबह उठते, काम को जाना है. कितने बजे आते जी? 12 बजे. बच्चों को नहीं मालूम पापा किधर गए, पापा एल्ली, हासिಗೆ ಮೇಲೆ ಇಲ್ಲ. रात को बच्चे थक कर पापा का इंतजार में सो जाते हैं. ये 12 बजे आता है. बगला देगी बगला तेगी ಮಕ್ಕಳು ಮಲಗಿರ್ತಾರೆ. ಪಪ್ಪನ ಮುಖನ ನೋಡೋದಿಲ್ಲ. ಯಾಕಂದ್ರೆ ಕಷ್ಟಪಡತ್ತಾನೆ. ಮುಂಜಾನೆ 6 ಗಂಟೆಗೆ ಹೋಗ್ತಾನೆ, ರಾತ್ರಿ 11-12 ಗಂಟೆಗೆ ಬರ್ತಾನೆ ಮನೆಗೆ. ದೇವ್ರು ಏನು ಹೇಳ್ತಾ ಇದ್ದಾನೆ? ಬೆಳಗಾಗೋದಕ್ಕಿಂತ ಮುಂಚೆ ಹೇಳುವರೆ, ಹೊತ್ತು ಮೀರಿ ಮಲಗುವರೆ, ನೀವು ಆಹಾರಕ್ಕಾಗಿ ಎಷ್ಟು ಕಷ್ಟಪಡುವುದು ವ್ಯರ್ಥ. ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೇ ಕೊಡ್ತಾನೆ. ನೀನು ಬೆಳಗ್ಗೆಯಿಂದ 16 घंटा काम करके आया है. प्रभु जिसको प्रेम करता है, ನೀನು ಮಕ್ಕೊಂಡಾಗ ಕೊಡ್ತಾನ. ದೇವ್ರ ವಚನ ಅದ. ನಮ್ಗೆ ಹೆಂಗೆ ಕಲ್ಸ್ಯಾರ? ಚಲೋ ತಂಗ ಕಲಿಯಪ್ಪ, ನಾಳೆ ದೊಡ್ಡ ಆಫೀಸರ್ ಆಗಬೇಕು, ಕಾಂಪಿಟೇಷನ್ ಭಾಳ ಐತಿ, ಟ್ಯೂಷನ್ ಗಿಷನ್ ಬೇಕಾದ್ರೆ ತಗೋ, ಸಾಲ ಮಾಡಬೇಕಾದ್ರೆ ಟ್ಯೂಷನ್ ಕೊಡ್ತೇವೆ. ಇದು ಬೇಡ. ಈ ವಿಷಯದಲ್ಲಿ ಟ್ಯೂಷನ್ ಯಾರು ತಗೋತಾರ? ವಚನದ ವಿಷಯದಲ್ಲಿ ನಿರ್ಲಕ್ಷ್ಯ. ಬಾಜಕ್ ತಡಿ. ಸಮಾಧಿಗೆ ಹೋಗುವಂತ ಸಮಯದಲ್ಲಿ ಅವಾಗ ಹಿಡಿದ್ರ ಆತು. ಈಗೇನು ತೊಗೊಂಡು ಏನು ಮಾಡ್ತಿ? ಸನ್ಯಾಸ ಆಗಿಬಿಡ್ತೀವಿ. ಬೈಬಲ್ ಓದಿದ್ರ ನೋಡಿ, ನಮ್ಮ ಪಾಸ್ಟರ್ ನೋಡಿ ಎಲ್ಲ ಬಿಟ್ಟು ಬಂದ. ನಿತ್ಯ ಜೀವದ ನಿರೀಕ್ಷೆ ಇಟ್ಕೊಂಡವರು ಇದನ್ನು ಕೈ ಹಿಡಿತಾರೆ. ನಾವು ಏನು ಬಿಟ್ಟು ಬಂದಿದ್ದೇವೆ ಅದೆಲ್ಲ ವ್ಯರ್ಥ. ಅವರು ಬರ್ತಾರೆ, ದೇವರು ಸಿಕ್ಕರೆ ಅವರು ಸಿಗ್ತಾರೆ. ನಾ ಹೆಂಡತಿಗೆ ಹಿಡ್ಕೊಂಡಿದ್ರೆ ನಾನು ಯೇಸು ಸ್ವಾಮಿ ಕಂಡ್ಕೊಳ್ತಾ ಇರಲಿಲ್ಲ. ನಾ ಯೇಸು ಸ್ವಾಮಿ ಹಿಡ್ಕೊಂಡಕ್ಕೆ ಮಕ್ಕಳು, ಹೆಂಡತಿ ಎಲ್ಲರೂ ಬರ್ತಾರೆ. ಯಾಕೆಂದ್ರೆ ದೇವ್ರು ಕಾಯ್ತಾ ಇದ್ದಾನೆ, ಅಲ್ಲಿ ಬೇಲಿ ಹಾಕಿದ್ದಾನೆ. ಇಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಅನೇಕ ನೋಟಿಸ್ಗಳು ಬರ್ತಿದ್ದು, ಒಂದು ನೋಟಿಸ್ ಬರಲಿಲ್ಲ. ನೋಟಿಸ್ ಬರ್ದಂತೆ ತಡೆಯೋನು ಯಾರು? ದೇ ವಿಲ್ ಕಮ್.
ದೇವ್ರ ವಾಗ್ದಾನಗಳು ಸತ್ಯವಾದದ್ದು. ಯೇಸು ಸ್ವಾಮಿ ಸಿಕ್ಕರೆ ಎಲ್ಲ ಸಿಗ್ತದೆ ನಿಮಗೆ. ಅದಕ್ಕೆ ಅಲ್ಲಿ ಏನು ಹೇಳ್ತಾ ಇದ್ದಾನೆ, ಆತನು ಅದನ್ನು ತನ್ನ ಪ್ರಿಯರಿಗೆ ನಿದ್ರೆಯಲ್ಲೇ ಕೊಡುತ್ತಾನೆ. ಎಲ್ಲಿ ಹೊರೆ ಹೊತ್ತವರೇ ಕೇಳಾಗತ್ತೀರೇನು? ದೇವರು ನಮ್ಮನ್ನು ಪ್ರೀತಿಸುವಂತೆ ನಾವು ಮಾಡಿದರೆ ಅದನ್ನು ನಾವು ನಿದ್ರೆಯಲ್ಲೇ ಕೊಡ್ತಾನೆ. ವೆನ್ ಯು ಸ್ಲೀಪಿಂಗ್. ಈ ವಾರ 3,000 ಬಂತು, ಆದರೆ 2,000 ಸಾಲ ಕಟ್ಟಬೇಕು. ನಿಂಗೆ ಬಂದಿದ್ದೆಷ್ಟು? 1,000. ಸಾಕಾಗುತ್ತಿಲ್ಲ. ವಾರಕ್ಕೆ 3,000 ಅಂತಂದರೆ 2,000 ಸಾಲ ಕಟ್ಟಿದ್ರು 1,000 ಇರ್ತದೆ. 1,000 4 ವಾರದಲ್ಲಿ 5 ವಾರದಲ್ಲಿ 5,000 ಬಂತು. ನಿನ್ನ ಖರ್ಚು 10,000. 5,000 ರೂಪಾಯಿ ತಿಂಗಳಿಗೆ ಸಾಲ ಆಗತೈತಿ ನಿನಗೆ. ಅದು ನಂಗೆ ಮಕ್ಕೊಂಡಲ್ಲೇ ಕೊಡಾತಾನ ದೇವರು. ನಾನು ಮಲಗಿದಾಗ ದೇವರು ಕೊಡಾತಾನ. ನೀನೇನು ಕಷ್ಟಪಟ್ಟು ದುಡಿತಾ ಇದ್ದಿ, ದೇವರು ತನ್ನ ಪ್ರಿಯರಿಗೆ ಅದನ್ನು ಮಲಗಿದಾಗ ಕೊಡ್ತಾನೆ. मराठी में पढ़ेंगे. तुम्ही पहाटे उठता, उशिरा विश्रांती घेता व कष्टाचे अन्न खाता, पण हे व्यर्थ आहे. तोच आपल्या प्रियजनास लागेल ते झोपेतही देतो. आमेन. ಗ್ರಹಿಸಿದ್ರೆ ಎಷ್ಟು ಜನ ಗ್ರಹಿಸಿದ್ರಿದ್ನ? ಕಷ್ಟಪಡಬೇಕಾ ದೇವ್ರ ಜನರು? ದೇವರು ನಮ್ಮನ್ನು ಪ್ರೀತಿಸುವಂತೆ ಮಾಡಬೇಕು. ಇಟ್ ಇಸ್ ನಾಟ್ ವಿ ಲವ್ ಗಾಡ್. ನಾವು ಹಾಡಲ್ಲಿ ಹೇಳ್ತೇವೆ, ಜೀಸಸ್ ವಿ ಲವ್ ಯು. ಸ್ವಾಮಿ ನಿನ್ನನ್ನು ಪ್ರೀತಿಸ್ತೇವೆ, ದಟ್ ಈಸ್ ಓಕೆ ಅಂತಾನೆ ದೇವರು. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಐ ಶುಡ್ ಲವ್ ಯು. ಹೌದಾ? ದೇವರು ನಮ್ಮನ್ನು ಪ್ರೀತಿಸುವಂತೆ ನಾವು ಏನು ಮಾಡಬೇಕು? ಮೂರನೇ ವಚನ ನೋಡಿ. जिसको बच्चा नहीं है, जिसको बच्चे नहीं है, ये वचन बोलकर प्रार्थना करो. तीसरा वचन. ಯಾರಿಗೆ ಮಕ್ಕಳಿಲ್ಲ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನ. ಮಕ್ಕಳಾಗೋದು ದೇವರು ಬಹುಮಾನ ಕೊಟ್ಟಂಗೆ. ಹೌದಾ? ಈ ವಚನ ಹೇಳ್ರಿ, ಪ್ರಾರ್ಥಿಸ್ರಿ. ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳಾಗ್ತಾರೆ. ಆಮೇಲೆ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವ ಅಂಬುಗಳಂತಿರುತ್ತಾರೆ. ಮುದುಕರಲ್ಲೆಲ್ಲ. ನಾವು ಯೌವನ ಪ್ರಾಯದಲ್ಲಿ ಇದ್ದಾಗ ಹುಟ್ಟಿದ ಮಕ್ಕಳು, ನನಗೆ ಮದುವೆ ಆಗೋದ ಮರ್ತಿದ್ದೆ. ಕೆಲವ್ರು ಮರ್ತಿರ್ತಾರ. ನನಗೊಬ್ರು ಬಂದಿದ್ರು ಫ್ರೆಂಡ್. ಎಷ್ಟು ವಯಸ್ಸು ನಿನಗೆ ಗೊತ್ತಿತ್ತು? ನನಗೆ ಕೇಳಿದೆ, ಎಷ್ಟು ವಯಸ್ಸು ಬ್ರದರ್ ನಿಮಗೆ ಅಂತಂದ್ರೆ 62 ಅಂತ. ಅದ ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಮರ್ತು ಬಿಟ್ಟಿದೆ. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವಂತಹ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯಲ್ಲಿ ತುಂಬಿದವನು ಧನ್ಯನು. ಊರ ಬಾಗಿಲಲ್ಲಿ ವೈರಿಗಳ ಸಂಗಡ ವ್ಯಾಜವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. ನಮಗೆ ಹಂಗೆ ಇತ್ತು. ನನ್ನ ತಂದೆಗೆ 9 ಜನ ಮಕ್ಕಳು, 5 ಗಂಡಸರು, ಅದರಲ್ಲಿ 5ನೇವನು ನಾನು. ನಮ್ಮ ಅಕ್ಕ ತಂಗಿಯರಿಗೆ ಯಾರೂ ಕಣ್ಣೆತ್ತು ನೋಡ್ತಿರ್ಲಿಲ್ಲ. ಹೋಗ್ಲಿ ಬಿಡಪ್ಪ, 5 ಜನ ಇದ್ದಾರ, ರಾಕ್ಷಸರಾಗತ್ತೆ. ಇಟ್ ವಾಸ್ ಟ್ರೂ. ದೇವ್ರ ಚಂದಲ್ಲಿದೆಯಲ್ಲ. ನಮ್ಮ ಸಿಸ್ಟರ್ಸಿಗೆ ಯಾರಾದರೂ ಕಾಡಿಸ್ಲಿಕ್ಕೆ ಮನಸ್ಸ ಮಾಡಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ, ನಮ್ಮ ದೈತ್ಯಗತೆ ನಾಯಿತು, ಮುದೋಳ್ ನಾಯಿಗತೆ ಉದ್ದುದ್ದು ಮನೆಯಾಗಿದ್ದು ಹೆದರಿ ಸಾಯ್ತಿದ್ರು. ಎಲ್ಲಿ ನಮ್ಗೆ ಹರ್ಕೊಂಡ್ ತಿಂತಾವ ಅಂತೇಳಿ. ಮೊದಲು ಗೊತ್ತಾಗಿಲ್ಲ ನಮಗೆ. ಅದೇ ಹೇಳ್ತಾ ಇದ್ದಾನೆ ಬೇರೆ ಭಾಷೆಯಲ್ಲಿ ದೇವರು. ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿರುವಂತಹ ಅಂಬುಗಳಂತಿದ್ದಾರೆ. ಇವುಗಳಿಂದ ತನ್ನ ಬತ್ತಳಿಕೆಯನ್ನು ತುಂಬಿದವನು ಧನ್ಯನು. ಊರ ಬಾಗಿಲಲ್ಲಿ ವೈರ್ಯ ಸಂಗಡ ವ್ಯಾಜವಾಡುವಾಗ ಅಂಥವರು ಅಪಮಾನ ಹೊಂದುವುದಿಲ್ಲ. 5 ಮಂದಿ ಬಂದು ಉದ್ದುದ್ದು ಕೋಳುಗಳು ಬಂದು ನಿಂತರ ಜಗಳ ಮಾಡೋ ನೋಡ್ಕೊಂಡು ಹೋಗ್ತಾನೋ, ಪೆಟ್ಟು ಬೀಳ್ತಾವು, ನಡಿ ಹೋಗೋನಂತ.
ಊರ ಬಾಗಿಲಲ್ಲಿ ಜಗಳ ಆದರೆ ಅವರು ಅವಮಾನ ಹೊಂದುದಿಲ್ಲ, ಅಪಮಾನ ಆಗುದಿಲ್ಲ. ಗ್ರಹಿಸ್ತಾ ಇದ್ದೀರಾ? ತಕ್ಕ ಸಮಯದಲ್ಲಿ ಮದುವೆ ಆಗ್ರಿ ಅನ್ನತಾನ ದೇವರು. ಮತ್ತಾಯನ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಿಂದ, ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ, ಪರಲೋಕ ರಾಜ್ಯದಲ್ಲಿ ಸೇರದೇ ಇರುವುದರಿಂದ, ಹೀಗಿರುವುದರಿಂದ ಕಷ್ಟ ಅಲ್ಲ. ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ, ಚಿಕ್ಕ ಮಕ್ಕಳಲ್ಲಿ ನೋಡಿ ಅಹಂಭಾವ ಇರುವುದಿಲ್ಲ, ನಾನು ಅನ್ನೋದಿರುವುದಿಲ್ಲ. ನಾವು ಶಾಲೆ ಕಾಲೇಜ್ ಹತ್ತಿದ ಮೇಲೆ ಡಿಗ್ರಿ ಬರಾಕತ್ತಿದ್ ನೋಡು, ಅವಾಗ ಒಂದೊಂದು ಡಿಗ್ರಿ ಪಡ್ಕೊಂಡಾಗ ನಮ್ಗೆ ಅಹಂಕಾರ ಜಾಸ್ತಿ. ಐಶ್ವರ್ಯ, ಜ್ಞಾನ, ಲೋಕದ ಜ್ಞಾನ ನಮ್ಮನ್ನ ಅಹಂಕಾರಕ್ಕೆ ಒಯ್ತದ. ಇಲ್ಲಿ ದೇವರು ಯೇಸುಸ್ವಾಮಿ ಹೇಳಿದ್ದು, ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೆ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು, ಮಗು ಅಂದರೆ ನಿಜವಾದ ಮಗು ಅಲ್ಲ, ತಗ್ಗಿಸಿಕೊಂಡಂತ ಒಬ್ಬ ವಿಶ್ವಾಸಿ, ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡಾಗಾಯಿತು. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವನಿಗೆ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು. ತಗ್ಗಿಸಿಕೊಂಡಂಥ ವಿಶ್ವಾಸಿಗೆ ಯಾರಾದರೂ ಮುಟ್ಟಿದ್ರೆ, ಯೇಸುಸ್ವಾಮಿಗೆ ಮುಟ್ಟಿದಂಗೆ, ಅವ್ರ ಹತ್ರ ಇದ್ರೂ ತೋರಿಸ್ಕೊಳ್ತಾ ಇಲ್ಲ, ಅವರು ತಗ್ಗಿಸ್ಕೊಂಡಿದ್ದಾರೆ, ದೇವ್ರ ಮುಂದೆ ತಗ್ಗಿಸ್ಕೊಂಡಿದ್ದಾರೆ. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು, ತೊಡಕುಗಳು ಹೇಗಾದರೂ ಬರುವು. ಆದರೆ ಅದ್ಯಾಗೂ ಯಾವ ಮನುಷ್ಯನಿಂದ ತೊಡಕು ಬರ್ತದ, ಅವನ ಗತಿಯನ್ನು ಏನು ಹೇಳಲಿ? ವಿಶ್ವಾಸಿಗಳನ್ನು ಮುಟ್ಟುವನು, ವಿಶ್ವಾಸಿಗಳಿಗೆ ಅಡ್ಡಿ ಆಗುವನು. जो उसको बाधा करता है, ऐसे लोगों की क्या, उनकी हालत क्या होगा, बहुत खराब होता है. ನಾನು 10 ವರ್ಷ ಹಿಂದೆ ಬಿಟ್ಟು ಬಂದೆ. ನಾ ಬಿಟ್ಟು ಬರೋಕ್ಕಿಂತ ಮುಂಚೆ ನನಗೆ ಹಿಂಸೆ ಮಾಡಿದವರು ಇವತ್ತು ಹಾಸಿಗೆ ಮ್ಯಾಗದಾರ. ನಾನು ಮರೆತು ಬಿಟ್ಟೇನೆ, ಅವ್ರನ್ನ ಕ್ಷಮೆ ಕೊಟ್ಟು ಮರೆತು ಬಿಟ್ಟಿದ್ದೇನೆ. मैंने क्षमा किया उनको, मैं भूल भी गया. उन्होंने जो भी बोला था उसका याद तक नहीं मुझे. पूर्ण रीति से मैंने उनको क्षमा किया, लेकिन वो लोग बिस्तर पे है. ನಿಜವಾದ ವಚನಗಳು, ಈ ವಚನ ಸಚ್ ಹೈ ಬಿಲ್ಕುಲ್. 8ನೇ ವಚನ, ಹಾಗಾದರೆ ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಸಾಡು. 2 ಕೈ 2 ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುಕ್ಕಿಂತ ಕೈಕಾಲು ಕಳ್ಕೊಂಡವನಾಗಿ ನಿತ್ಯ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ನಿತ್ಯ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಆಮೇಲೆ ಈ ಚಿಕ್ಕವರಲ್ಲಿ 10ನೇ ವಚನ ನೋಡಿ, 10ನೇ ವಚನ ಲಕ್ಷ್ಯವಿಟ್ಟು ಕೇಳ್ರಿ. ಈ ಚಿಕ್ಕವರಲ್ಲಿ ಅಂದರೆ ತಗ್ಗಿಸಿಕೊಂಡಂಥ ಒಬ್ಬ ವಿಶ್ವಾಸಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿರುವ ಅವರ ದೂತರು. ಯಾರ ದೂತರು? ಯೇಸುಸ್ವಾಮಿ ನನ್ನ ದೂತರು ಅಂತ ಹೇಳಿಲ್ಲ, ಅಥವಾ ತಂದೆ ದೂತರು ಅಂತ ಹೇಳಿಲ್ಲ. ಕೇಳ್ತಾ ಇದ್ದೀರಾ? ನಮ್ಮ ದೂತರಿದ್ದಾರ. ಯಾರು ತಗ್ಗಿಸ್ಕೊಂಡಿದ್ದಾನೆ ಅವ್ರಿಗೆ ದೇವದೂತರಿದ್ದಾರೆ. ಅವರು ತಂದೆ ಮುಖವನ್ನು, ಯೇಸುಸ್ವಾಮಿ ಹೇಳಿದ್ದು, ಈ ಚಿಕ್ಕವರಲ್ಲಿ ಒಬ್ಬನಾದರನ್ನು ತಾತ್ಸಾರ ಮಾಡಬೇಡ, ಅವ್ರನ್ನ ತುಚ್ಛೀಕರಿಸಬೇಡ. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ನಿಮಗೆ ಹೇಗೆ ತೋರುತ್ತದೆ? ನಮ್ಮನ್ನು ಕಾಯಲಿಕ್ಕೆ ದೇವದೂತರು ಇಟ್ಟಾನ. ನಮ್ಮ ದೇವದೂತರು
ಯೇಸು ಸ್ವಾಮಿ ತನ್ನ ದೇವದೂತರು ಅಂತ ಹೇಳಿಲ್ಲ, ತಂದೆ ದೇವದೂತರು ಅಂತ ಹೇಳಿಲ್ಲ. ನಮಗೋಸ್ಕರ ದೂತರಿದ್ದಾರೆ. ತಂದೆ ಮುಖವನ್ನು ಯಾವಾಗಲೂ ಹಮೇಶ ಪಿತಾ ಕೋ ದೇಖ್ ರಹೆ ಹೈ, ನಜರ್ ಪಿತಾ ಪರ್ ನಜರ್ ಹೈ ಉನ್ಕೋ. ತಂದೆ ಬರೀ ಇಷ್ಟು ಮಾಡಿದ್ರೆ ಸಾಕು. ತಂದೆ ಬರೇ ಹಿಂಗೆ ಜಾವು ಸನ್ನೆ ಮಾಡಿದ್ರೆ ಸಾಕು, ಅವರು ಕ್ಷಣ ಮಾತ್ರದಲ್ಲಿ ನಮ್ಮನ್ನು ಬಂದು ಕಾಪಾಡ್ತವೆ. ಯಾರಿಗೆ ವಾಗ್ದಾನ ಮಾಡಿದ್ದು? ಯಾರು ವಾಗ್ದಾನ ಮಾಡಿದ್ದು? ನೀವು ತಗ್ಗಿಸ್ಕೊಂಡು ಸೇವೆ ಮಾಡಿದರೆ ನಿಮ್ಗೆ ದೇವದೂತರು ಇದ್ದೇ ಇರ್ತಾರೆ. ನೀನು ತಗ್ಗಿಸ್ಕೊಳ್ಳದೆ ಹೆಚ್ಚಳಪಟ್ಟು ಸೇವೆ ಮಾಡಿದರೆ, ಅಹಂಕಾರದಿಂದ ಸೇವೆ ಮಾಡಿದರೆ ನಿನಗೆ ದೇವದೂತರು ಇಲ್ಲ. आप समझ रहे? ಕಲಿತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ, ದೇವ್ರು ಮಾತಾಡ್ತಾ ಇದ್ದೆ ನಮ್ಮ ಜೊತೆಗೆ. ತಗ್ಗಿಸ್ಕೋಬೇಕು, ನಾನು ಅನ್ನೋದನ್ನ ಬಿಡಬೇಕು. ಪ್ರಥಮ ಪಾಠ ಇದು. ವಿಶ್ವಾಸಿಗಳು ನಾವು ಸೇವೆ ಇಳಿಯೋಕ್ಕಿಂತ ಮುಂಚೆ, ಸೇವಕರಾಗೋಕ್ಕಿಂತ ಮುಂಚೆ ನಾವು ಚಿಕ್ಕ ಮಕ್ಕಳಾಗುವ, ತಗ್ಗಿಸ್ಕೊಳ್ಳುವ. ನನ್ಗೆ ಹಿಂಗಂದ ಏನಂತ ತಿಳ್ಕೊಂಡ ನಮ್ಗೆ ಬುದ್ಧಿ ಕಲಿಸ್ತೇನೆ. ಈ ಭಾಷೆ ಮಕ್ಕಳದಲ್ಲ, ದೇವ್ರ ಮಕ್ಕಳದಲ್ಲ. ಇದನ್ನೆಲ್ಲ ವಚನಗಳನ್ನ ಇವತ್ತೇನು ಓದಿದ್ದೇನೆ, ಎಲ್ಲ ವಚನಗಳನ್ನ ನಾನು ಅನುಭವಿಸಿದ್ದೇನೆ. ಅದಕ್ಕೆ ದೇವ್ರ ವಚನ ಸರಿಯಾದದ್ದು 100%. ಇದರಲ್ಲಿ ಒಂದು ಸುಳ್ಳಿಲ್ಲ, ಇದನ್ನು ಒಂದು ಸುಳ್ಳಿಲ್ಲ. ದೇವ್ರ ವಚನ ಹೇಗಿದೆ ಹಾಗೇ ನೆರವೇರ್ತದೆ. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಅಂತ ವಾಗ್ದಾನ ಮಾಡಿದ್ದಾನೆ. ನಿಜವಾಗಲೂ ಸರಿಯಾದ ಸಮಯದಲ್ಲಿ ಆತನು ಸಹಾಯ ಮಾಡ್ತಾನೆ. ನಾವು ಟೆನ್ಷನ್ ಮಾಡ್ಕೊಳ್ಳುವ ಅವಶ್ಯಕತೆನೇ ಇಲ್ಲ. ತಕ್ಕ ಸಮಯದಲ್ಲಿ ಆತನು ಹಿಂಗೆ ಒದಗಿಸ್ಬಿಟ್ಟಿರ್ತಾನೆ. ಯಾರಂತ ನಿಮ್ಗೆ ಗೊತ್ತಿಲ್ಲ. ತಕ್ಕ ಸಮಯದಲ್ಲಿ ಆತನು ಒದಗಿಸ್ತಾನೆ. ಇಂಥ ದೇವರನ್ನ ಹಿಂಬಾಲಿಸುವಂಥವ್ರು ಧನ್ಯರು. ಈಸ್ ಅ ವೆರಿ ಪ್ರಾಂಪ್ಟ್. ದೇವ್ರ ವಚನ ಹೇಗಿದೆ ಹಾಗೇ ನೆರವೇರ್ತದೆ. ಆತನು ಸುಳ್ಳಾಡುವುದಿಲ್ಲ. ಆತನು ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನು. ನಮ್ಮನ್ನು ಕೈ ಬಿಡುವುದಿಲ್ಲ, ನಮ್ಮನ್ನು ಎಂದೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ದೇವರಿಗೆ ನಾವು ಹತ್ರ ಆಗಬೇಕು. ದೇವರಿಗೆ ಸಮೀಪರಾಗಿರಿ, ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಸೈತಾನನ್ನ ಎದುರಿಸಿರಿ. ದೇವರು ಹತ್ರ ಇದ್ದಾಗ ಸೈತಾನಿಗೆ ನೀವು ಧಾರಾಳವಾಗಿ ಎದುರಿಸ್ಬೋದು. ಗ್ರಹಿಸ್ತಾ ಇದ್ದೇವಾ? ಸೇವೆಗೆ ಸಿದ್ಧರಾಗ್ರಿ, ಸೇವೆಗೆ ಸಿದ್ಧರಾಗ್ರಿ, ಭಯಪಡಬೇಡ್ರಿ. ಯಾಕೆಂದ್ರೆ ಆಳು ಅಂಬಲಿಗೆ ಯೋಗ್ಯನಷ್ಟೇ. ದೇವರು ನಮ್ಮನ್ನು ಒದಗಿಸ್ತಾನೆ. ನಮ್ಮ ಸಂಬಳ ಕೊಡೋನು ದೇವರು, ಮನುಷ್ಯ ಅಲ್ಲ. ಹಿ ವಿಲ್ ಪ್ರೊವೈಡ್. ನಮ್ಮ ದೇವರು ಕಂಜೂಷೇನ? ಲೋಕದ ಮನುಷ್ಯ ವಾರಕ್ಕೆ 2,000 ರೂಪಾಯಿ ಕೊಡ್ತೇನೆ ನೋಡಪ್ಪ ಅಂತಾನ. ಕಷ್ಟಪಟ್ಟು ಕಲಿಬೇಕು. ನಮ್ಮ ದೇವರು 2,000 ಅಲ್ಲ, ಐಶ್ವರ್ಯವಂತನು. ಯೇಸು ಸ್ವಾಮಿ ಐಶ್ವರ್ಯವಂತನು. ಭೂಮಿಯು ಅದರಲ್ಲಿರುವ ಸಮಸ್ತವು ನನ್ನದು, ಭೂಮಿಯು ಅದರಲ್ಲಿರುವ ಸಮಸ್ತವು ನನ್ನದು. ನಮ್ಮನ್ನು ಕಾಪಾಡ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ. ನಾವು ಯಾವುದೋ ನಮಗೆ ಮಾಸ್ಕ್ ಏನೂ ಬೇಕಾಗಿಲ್ಲ. ಕಾನೂನು ಬಂದಾಗ ನಾವು ಹಾಕೋತೇವೆ ಅಷ್ಟೇ. ಸಭೆ ಒಳಗೆ ಬರೋಕ್ಕಿಂತ ಮುಂಚೆ ನಮ್ಮ ಕಡೆ ಮಾಸ್ಕ್ ನಮ್ಮ ಪಾಕೆಟಲ್ಲಿ ಇರ್ತದೆ. ಈಗಂತೂ ಭಾಳ ದಿವಸ ಆಯಿತು ಮಾಸ್ಕ್ ತಗೊಂಡು ಅಡ್ಡಾಡೋದೇ ಬಿಟ್ಟಿದ್ದೇವೆ. ಯಾಕೆಂದ್ರೆ ನಮ್ಮಲ್ಲಿ ಒಂದು ರೇಡಿಯನ್ಸ್ ಕಾರ್ಯ ಮಾಡ್ತದೆ. ಅದು ಪವಿತ್ರ ಆತ್ಮನಿಂದ ಬರುವುದು. ನಮ್ಮವರ ಹೃದಯದಿಂದ ಜೀವ ನದಿಗಳು ಹರಿತಾವ. ಅದು ಸಭೆಯಲ್ಲಿ ಹರಿದಾಗ ಅಂಟು ರೋಗಗಳು ಕಿತ್ಕೊಂಡು ಹೋಗ್ತಾವ. ಕೆಮಿಕಲ್ ಅಲ್ಲಿ ತೊಳೆದಂಗಾಗ್ತದೆ. ರೋಗಗ್ರಸ್ತರು ಇಲ್ಲಿ ಬಂದಾಗ ಕೆಮಿಕಲ್ ಅಲ್ಲಿ ತೊಳೆದಂಗಾಗ್ತಾರೆ. ಹೋಗ್ಬೇಕಾದ್ರೆ ರೋಗದಿಂದ ಬರ್ತಾರೆ, ರೋಗದಿಂದ ಬಿಡುಗಡೆ ಹೊಂದಿ ಹೋಗ್ತಾರೆ. ಸೈತಾನ ಕೂಡ ಆ ರೇಡಿಯನ್ಸಿಗೆ ಎದುರ್ತಾನೆ. ಯಾರಲ್ಲಿ ಆ ಪವಿತ್ರಾತ್ಮನ ಜೀವನದಿಗಳು ಹೊಳೆಗಳು ಹೊರಿತಾ ಇದ್ದಾವೆ, ಅದು ನಮ್ಗೆ ಈ ಸ್ವಾಭಾವಿಕ ಕಣ್ಣಿಗೆ ಕಾಣೋದಿಲ್ಲ. ಲೇಕಿನ್ ಸೈತಾನ್ ಪೇಚಾನ್ತೆ. ನಮ್ಮ ಹಣೆ ಮೇಲೆ ಮುದ್ರೆ ಇದ್ದಿದ್ದು ಸೈತಾನ ಗೊತ್ತುಂಟು. ನಮ್ಮ ಹಣೆ ಮೇಲೆ ಮುದ್ರೆ ಇದ್ದಿದ್ದು ಸೈತಾನ ಗೊತ್ತುಂಟು. ನಮ್ಮನ್ನು ಮುಟ್ಟಬೇಕಂತಂದ್ರೆ ಈ ಸ್ವಾಮಿ ಅಪ್ಪಣೆ ತಗೊಂಡೇ ಬರ್ಬೇಕು. ಅವನು प्रभु की इजाजत के बिना प्रभु सैतान हमको छू नहीं सकता.
ಈ ಜ್ಞಾನ ನೀವು ಇಟ್ಕೊಂಡಾಗ ನೀವು ಗದರಿಸಬೇಕು. ಯೇಸುವಿನ ಅಪ್ಪಣೆ ಇಲ್ಲದೆ ನೀನು ಮುಟ್ಲಿಕ್ಕೆ ಸೈತಾನಗೆ ಗದರಿಸ್ಬೇಕು. ದೇವರು ನಮಗೆ ಆತನ ಸಮಸ್ತ ಬಲವನ್ನು ತುಳಿಯುವ ಅಧಿಕಾರ ಕೊಟ್ಟಿದ್ದಾನೆ. शैतान के हर एक सामर्थ्य को कुचलने का अधिकार प्रभु ने हमको दिया है. ಗ್ರಹಿಸ್ತಾ ಇದ್ದೀರಾ? ಆಶೀರ್ವಾದದ ವಚನಗಳನ್ನು ದೇವರು ಕೊಡ್ತಾ ಇದ್ದಾನೆ ಇವತ್ತು. ಇಟ್ಸ್ ಹೌ ವಿ ಆರ್ ಟು ಲಿವ್. ನಿಶ್ಚಿಂತರಾಗಿ, ಡೋಂಟ್ ಕಾಲ್ ದ ಡಿಸೀಸಸ್ ಬೈ ನೇಮ್. ನಮ್ಮ ರೋಗಗಳನ್ನ ನಂದು BP ನಾ ಲಾಸ್ಟ್ ಟೈಮ್ ಕೊಟ್ಟಿದ್ದೇನೆ. ಸೈತಾನ ಹಾಕಿದಂತ ಹೊರೆ ಅದು, ಆತನ ಹಾಕಿದಂಥ ಭಾರ ಮತ್ತು ನೊಗ ಅದು. ಪವಿತ್ರಾತ್ಮನ ಅಭಿಷೇಕ ಅದನ್ನು ನಾಶ ಮಾಡ್ತದೆ. ಸೊ ಐ ಗಿವನ್ ದ ವಿಡಿಯೋ, ಹೌದಾ? ಆ ವಿಡಿಯೋದಲ್ಲಿ ಏನು, ಯೆಶಾಯನ ಗ್ರಂಥ 10ನೇ ಅಧ್ಯಾಯ 27ರಲ್ಲಿ ಸೈತಾನನ ನೊಗ ಮತ್ತು ಸೈತಾನನ ಭಾರವನ್ನು ಪವಿತ್ರಾತ್ಮನ ಶಕ್ತಿ ನಾಶ ಮಾಡ್ತದೆ. ಲೆಟ್ ಅಸ್ ಗೋ ಒನ್ಸ್ ಅಗೇನ್ ದೇರ್. ಮತ್ತೊಮ್ಮೆ ಹೋಗುವ ಯೆಶಾಯನ ಗ್ರಂಥ. ಮರ್ತಿರ್ಬೋದು ಹೊಸದಾಗಿ ಬಂದವರಿಗೆ ಮತ್ತೊಮ್ಮೆ. ಹಳಬರಿಗೆ ಕೋಟುಗಳು, 2nd ಕೋಟ್, 3rd ಕೋಟ್, ಯು ವಿಲ್ ಬಿಕಮ್ ಪರ್ಫೆಕ್ಟ್. 10th ಚಾಪ್ಟರ್, ಐಸಾಯ 10th ಚಾಪ್ಟರ್, ಯೆಶಾಯನ ಗ್ರಂಥ 10ನೇ ಅಧ್ಯಾಯ. ಯಾರು ಓದ್ತೀರಿ? मराठी में पढ़ोगे? त्या समय असे होईल की त्या समय में असे होईल की तुझ्या खांद्यावरून त्याचा भार ನೋಡಿ ನನ್ನ ಭುಜ ಭಾರ ಇನ್ನೊಬ್ಬರದು. ಭುಜ ಯಾರ್ದು? ನಮ್ಮ ಭುಜ. ನಮ್ಮ ಭುಜ. ಭಾರ ಯಾರ್ದು? ಸೈತಾನ. ನಾವೇನಂತ ಇದ್ವಿ? ಮೈ BP, ಮೈ ಕ್ಯಾನ್ಸರ್, ಮೈ ಶುಗರ್. ಡೋಂಟ್ ಸೇ ದಟ್. ಅದು ಸೈತಾನ ಹಾಕಿದಂತ ಭಾರ ಮತ್ತು ನೊಗ ನಮ್ಮ ಮೇಲೆ ಹಾಕಿದ್ದು. ಮುಂದೆ आगे वचन पडेगा. व तुझ्या मानेवरून त्याचे जू निघेल आणि तुझ्या पुष्टतेमुळे ते मोडून जाईल. आमेन. पुष्टतेमुळे ला ಅಭಿಷೇಕ್. ಇದರಲ್ಲಿ KJVದಲ್ಲಿ ಅಭಿಷೇಕ್ ಅಂತ ಇದೆ. ಓದ್ತೀರಾ ಯಾರಾದ್ರೂ KJV? ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿನಿಂದಲೂ ತೊಲಗುವವು. ಎದರಿಂದ? ಕತ್ತಿನಿಂದಲೂ. ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. KJV ಓದ್ತೇನೆ ಕನ್ನಡ. ಆ ದಿನದಲ್ಲಿ ಅವರು ಹೊರಿಸಿದ ಹೊರೆಯು ನಿಮ್ಮ ಬೆನ್ನಿನಿಂದಲೂ ಹೂಡಿದ ನೊಗವು ನಿಮ್ಮ ಕುತ್ತಿಗೆಯಿಂದಲೂ ತೊಲಗುವುದು, ಮತ್ತು ನೀವು ಅಭಿಷಿಕ್ತರಾದ ಕಾರಣ ನೊಗವು ನಾಶವಾಗಿ ಹೋಗುವುದು. ನೀವು ಅಭಿಷಿಕ್ತರಾದ ಕಾರಣ ನೊಗವು ನಾಶವಾಗಿ ಹೋಗುವುದು. ಹೌ ಕ್ಯಾನ್ ಯು? ಪವಿತ್ರಾತ್ಮನು ಯಾವಾಗ ಹೊಂತಿರಿ ಆ ನೊಗ ಶಾಶ್ವತವಾಗಿ ಮುರಿತದೆ. ಅದಕ್ಕೆ ದೇವರ ವಚನ ಹೇಳ್ತದೆ, ದೇವರಿಂದ ಹೊಸದಾಗಿ ಹುಟ್ಟುವನು ಪಾಪ ಮಾಡನು ಮತ್ತು ಕೆಡುಕನು ನಿಮ್ಮನ್ನು ಹಿಡಿಯುವುದಿಲ್ಲ. ಗ್ರಹಿಸ್ತಾ ಇದ್ದೀರಾ? ಯೋಹಾನ ಅದನ್ನು ಹೇಳ್ತಾ ಇದ್ದಾನೆ. ಯಾವಾಗ ವೆನ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್, ನೋ ಡಿಸೀಸಸ್ ವಿಲ್ ಕಮ್ ನಿಯರ್ ಯು. ಆ ಅಭಿಷೇಕ ಸೈತಾನ ಹಾಕಿದ ನೊಗ ಮತ್ತು ಭಾರವನ್ನು ಮುರಿದಾಕ್ತದ, ನಾಶ ಮಾಡ್ತದೆ. ಸಿ ದ ಟ್ರಾನ್ಸ್ಲೇಷನ್ ಟೇಕ್ಸ್ ಅಸ್ ಫಾರ್ ಅವೇ. ತಪ್ಪಾದ ಭಾಷಾಂತರ ನಮ್ಮನ್ನು ದೂರ ಒಯ್ತದ. ಅಲ್ಲಿ ಬರ್ತಿದ್ದೇನೋ ಆಗುದೇನೋ. ಅಲ್ಲಿ ಅಭಿಷೇಕ ಅನ್ನುವಂಥ ಶಬ್ದನೇ ಉಪಯೋಗ ಮಾಡಲಿಲ್ಲ. ಅಭಿಷೇಕ ಅನ್ನುವಂಥ ಶಬ್ದ ಬಳಸಲಿಲ್ಲ ಅಲ್ಲಿ. हिंदी में उस समय ऐसा होगा कि उसका बोझ तेरे कंधे पर से और उसका जुआ तेरी गर्दन पर से उठा लिया जाएगा और अभिषेक के कारण वह जुआ तोड़ डाला जाएगा. अभिषेक के कारण
ಅಭಿಷೇಕ ಕಾರಣ. ಎಲ್ಲರೂ ನೋಡಿದ್ದೀರಾ? ಪವಿತ್ರ ಆತ್ಮನ ಅಭಿಷೇಕ, ಸೈತಾನ ನಮ್ಮ ಜೀವನದಲ್ಲಿ ಹಾಕಿದಂತ ನೊಗವು ಮತ್ತು ಭಾರವು ನಾಶ ಮಾಡಲ್ಪಡುವುದು. ಆಮೇನ್. ಸಾಲಗಳು, ರೋಗಗಳು ಬಿಟ್ಟು ಹೋಗುವುದು ಹೇಗೆ? ಯಾಕೆಂದ್ರೆ ನಾನು ನಿಮ್ಮಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ, ನಾನು ನಿಮ್ಮಲ್ಲಿ ನೆಲೆಗೊಂಡಾಗ ನಾನು ಏನು ಬೇಕಾದ್ರೂ ಬೇಡ್ಕೋಬೋದು. ಕಾಯ್ತರಿ ಮಗ, ಆಸ್ಕ್ ಎನಿಥಿಂಗ್ ಆ್ಯಂಡ್ ಇಟ್ ವಿಲ್ ಬಿ ಡನ್ ಫಾರ್ ಯು. ಸಾಲ ಬಿಟ್ಟು ಹೋಗೋದಿಲ್ಲ, ರೋಗ ಬಿಟ್ಟು ಹೋಗೋದಿಲ್ಲ. ಪವಿತ್ರಾತ್ಮನನ್ನು ನೀವು ಹೊರ್ಕೊಂಡ್ರೆ ಆ ನೊಗ ನಾಶ ಆಗಿ ಹೋಗ್ತದ. ಸೈತನ ಹಾಕಿದಂಥ ನೊಗ ನಾಶ ಆಗ್ತದ. ಆ ಅಭಿಷೇಕ, ಅಲ್ಲಿ ಅಭಿಷೇಕ ಶಬ್ದ ಉಪಯೋಗ ಮಾಡಲಿಲ್ಲ. ನಾನು ಅದಕ್ಕೆ ಹೇಳ್ತೇನೆ, ಇವರು ಟ್ರಾನ್ಸ್ಲೇಷನ್ टाइम ऑफ ट्रांसलेशन इज वेरी इंपॉर्टेंट. रात को, शाम को 7 बजे के सूरज ढलने के बाद एक 15 ml, 30 ml, 60 जाने के बाद वो दूसरा ही वचन आता है उधर. ದೇವರ ವಚನ. ಐ ಆಮ್ ಅಗೇನ್ಸ್ಟ್. ನಾನು ದುರ್ಬೋಧಕರ ವಿರುದ್ಧ, ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡೋರ ವಿರುದ್ಧ ಭಯಂಕರ ಸಿಟ್ಟು ನನಗೆ. ದೇವರ ವಚನ ನೀವು ಹುಡುಗಾಟ ಮಾಡಿದಿರಿ. ದೇವ ಜನರಿಗೆ ತಪ್ಪಾದ ಮಾರ್ಗಕ್ಕೆ ಹೋಗುವಂತೆ ತಪ್ಪಾಗಿ ಭಾಷಾಂತರ ಮಾಡಿದಿರಿ. ಸೊ ಯು ಆರ್ ನಾಟ್ ಸಪೋಸ್ ಟು ಟ್ರಾನ್सलेट, यू जस्ट भाषांतर करना, एडिट नहीं करना है, सिर्फ भाषांतर करो. जैसा वहां पे लिखा है वैसा ही लिखो. अभिषेक को ही तुम हटा देते हो. ಇದು ನಮಗೆ ಮಾರ್ಗದರ್ಶನ. ಆದರೆ ದೇವರು ಒಳ್ಳೆಯವನು. ದೇವರ ಆತ್ಮನು ಎಲ್ಲವನ್ನು ತಿಳಿಯಪಡಿಸ್ತಾನೆ. ಎಲ್ಲೆಲ್ಲಿ ತಪ್ಪಾದ ಟ್ರಾನ್ಸ್ಲೇಷನ್ ಇದೆ ಅದೆಲ್ಲ ತೋರಿಸ್ತಾನೆ. ಆಮೇನ್. ಗ್ರಹಿಸ್ತಾ ಇದ್ದೀರಾ? ಗ್ರೇಷಿಯಸ್ ಹೆವೆನ್ಲಿ ಫಾದರ್, ದೇವರ ಸಾಮರ್ಥ್ಯಗಳನ್ನು ನಾವು ತಿಳ್ಕೋಬೇಕು. ವೆನ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್, ಯುವರ್ ಪ್ರಾಬ್ಲಮ್ ಇಸ್ ಸಾಲ್ವ್ಡ್. ನಿಮ್ಮ ಕುಟುಂಬದ ಸಮಸ್ಯೆಗಳು, ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಮುಕ್ತಾಯ. ಗುಡ್ ಬೈ. ಯು ವಿಲ್ ಸೇ ಗುಡ್ ಬೈ ಟು ದ ಡೆವಿಲ್. ಇನ್ ಫ್ಯಾಕ್ಟ್ ದ ಡೆವಿಲ್ ವಿಲ್ ಸೇ ಗುಡ್ ಬೈ ಟು ಯು. ನೀನು ಉಸಾಬರಿಗೆ ಬರುವುದಿಲ್ಲ. ಸೈತಾನ ನಿಮ್ಮ ಉಸಾಬರಿಗೆ ಬರುವುದಿಲ್ಲ ನೀವು ಪವಿತ್ರಾತ್ಮನನ್ನು ಹೊಂದ್ಕೊಂಡಾಗ. ನಮ್ಮ ಪ್ರಯಾಸ ನಿತ್ಯ ಜೀವ. ಈ ಸಭೆಯಲ್ಲಿ ನೀವು ಸೊಂಟ ನೋವು, ಹೊಟ್ಟೆ ನೋವು ಅಂತ ಬರಬೇಡ್ರಿ. ಅದು ಮುಖ್ಯವಲ್ಲ. ಅದು ದೇವರು ಉಚಿತವಾಗಿ ಕೊಡ್ತಾನೆ. ಪವಿತ್ರಾತ್ಮನು ನೀವು ಹೊಂದ್ರೆ ಆ ನೊಗ ತಂತಾನೆ ಮುರಿದು ಬೀಳ್ತದ. ನೀವು ಪವಿತ್ರಾತ್ಮನ ಹೊಂದುವುದರಿಂದ ಆ ನೊಗ ತಂತಾನೆ ಮುರಿದು ಹೋಗ್ತದ. ನಮ್ಗೇನು ಮಾಡೋ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಮೂಲಕ ನೋಡಿ, ಕಷ್ಟಪಟ್ಟು ಜೀವಿಸುವುದು ಕ್ರೈಸ್ತರ ಮಾರ್ಗ ಅಲ್ಲ, ಕ್ರಿಸ್ತನ ಮಾರ್ಗನೇ ಅಲ್ಲ ಅದು. ಇಲ್ಲಾಂದ್ರೆ ಈ ಸಮಯ ಕೇಳ್ತಿದ್ದ, ಹೊರೆ ಹೊತ್ತವರೇ, ಕಷ್ಟಪಡುವವರೇ ನನ್ನ ಬಳಿಗೆ ಬರ್ರಿ. ದೇವರ ರಾಜ್ಯಕ್ಕೋಸ್ಕರ, ದೇವರ ನೀತಿಗೋಸ್ಕರ ತಾವು ಕಪಡಿ ಬಾಕಿ ಎಲ್ಲ ನಿಮ್ಮನ್ನ ಹಿಂಬಾಲಿಸ್ತಾರೆ. ರೋಟಿ ಕಪಡ ಮಕಾನ್ ತುಮಾರೆ ಪೀಚೆ ಆಯೇಗಾ. ಇದು ನಿಜವಾದ ವಚನಗಳು, ನಿಜವಾದ ವಾಗ್ದಾನಗಳು. ಕಷ್ಟಪಟ್ಟು ದುಡಿತೀರಾ, ಬೆಳಗ್ಗೆದ್ದು ಇವತ್ತು 5 ಗಂಟೆಗೆ ಹೇಳ್ಬೇಕಾ, ಇವತ್ತು 5 ಗಂಟೆಗೆ ಹೇಳ್ಬೇಕಂದಾಗ ನೆನ್ಪು ಮಾಡ್ರಿ, ವಚನ ಓದಕ್ಕೆ ಹೇಳ್ರಿ. ಕೆಲ್ಸಕ್ಕೆ ಹೋಗ್ಬೇಕು. आज जल्दी बुलाया, आज स्पेशल काम है, पगार भी ज्यादा है, 12 बजे आएगा. जब भी बच्चे सोएंगे, ಕಡೆಗೆ ಇವನ್ ಮಕ್ಕಳನ್ನ ಮರ್ತಿರ್ತಾವೆ, ಮಕ್ಕಳು ಇವ್ರನ್ನ ಮರೀತಾರೆ. पापा ಅನ್ನೋದು ಗೊತ್ತಿರೋದಿಲ್ಲ. फोटो देख ये तेरा पापा है, अभी बाल झड़ गए, लेटेस्ट फोटो निकालने के लिए भी टाइम नहीं उसको. फोटो ತೆಗೆದ ತಾಯಿ ಹೇಳಬೇಕು, ಇವನು ನಿಮ್ಮ ಅಪ್ಪ. एक्चुअली ನೋಡಿದಾಗ वो पापा अलग है, मेरा पापा ऐसा नहीं है, इसका तो बाल झड़ गया.
ಬಾಲ್ ಸಫೇದ್ ಹೋಗೆ ಮೇರೆ ಪಾಪ ಹೆಂಗೆ? ಯಾಕೆಂದ್ರೆ ಅವು 20 ವರ್ಷ ಮಕ್ಕಳನ್ನ ಮಾಡಿಲ್ಲ, ನೋಡ್ಲೇ ಇಲ್ಲ. ಇವೆದ್ದಾಗ ಮಕ್ಕಳು ಹೋಗ್ಯಾನ, ಬರೀ ಫೋಟೋ ಮ್ಯಾಗ ಗುರ್ತಿಸ್ಕೋಬೇಕು ಅವರು. ಅಂಥವ್ರು ಇದ್ದಾರ್ರಿ. ಅವ್ರ ಲೆಕ್ಕಕ್ಕೆ ನಾವು ಬಹಳ ಕಷ್ಟಪಟ್ಟಿವಿ. ಮನೆ ಬಹುತ್ ಮೆನಸ್ಕೆ ಸಿಗರೆಟ್ ಸೇತ್ಕೊಂಡು, ದೇವ್ರ ವಚನ ಗೊತ್ತಿಲ್ಲ, ದೇವ್ರು ಯಾರಂತ ಗೊತ್ತಿಲ್ಲ, ಜನರ ಮುಂದೆ ಹೊಗಳಿಕೆ, ಸಿಗರೆಟ್ ಸೇತಾ ಅಡ್ಡಾಡ್ತಾರೆ. ನಾ ಹಿಂಗೆ ಮಾಡಿದ್ದೆ, ಹಂಗೆ ಮಾಡಿದ್ದೆ, ಹಿಂಗೆ ಮಾಡಿದ್ದೆ. ಎಲ್ಲ ವ್ಯರ್ಥವೂ ವ್ಯರ್ಥ, ಸಮಸ್ತವೂ ವ್ಯರ್ಥ. ಯವನ ಕಾಲದಲ್ಲಿ ದೇವರನ್ನ ಕಂಡುಕೋ ಅಂತ ಹೇಳ್ತಾನೆ. ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸದೇ ಇರಬೇಡ. ದೇವರನ್ನ ಯವನ ಪ್ರಾಯದಲ್ಲಿ ಕಂಡುಕೊಳ್ಳೋದು, ದೇವರು ನಮಗೋಸ್ಕರ ಇಟ್ಟಂತ ಎಲ್ಲ ಲಾಭಗಳನ್ನು ಪಡ್ಕೊಂಡು ನಾವು ಜೀವಿಸುವುದೇ ಕ್ರಿಸ್ತನ ಮಾರ್ಗ. ಕಷ್ಟಪಡುವುದು ಕ್ರೈಸ್ತರ ಮಾರ್ಗ ಅಲ್ಲ. ಪಾಸ್ಟರ್, ನಾನು ಬಹಳ ಕಷ್ಟಪಡ್ತಾ ಇದ್ದೇನ್ರಿ. ನೀ ಇನ್ನೂ ಶಾಪದಲ್ಲಿದಿ. ನೀನು ಬೆವರು ಸುರಿಸುತ್ತಾ ಮಣ್ಣಿಗೆ ಸೇರುವವರೆಗೆ ನೀನು ಹಿಂಗೆ ದುಡಿತಾನೆ ಹೋಗುವಂತ ಯೆಹೋವ ದೇವರು ಆದಾಮನಿಗೆ ಶಪಿಸಿದ. ಅಲ್ಲ ಬ್ರದರ್, ಐಗುಪ್ತ ದೇಶದಲ್ಲಿ 40 ವರ್ಷ ದೇವ ಜನರಿಗೆ ಯೇಸು ಸ್ವಾಮಿ ಏನು ಒದಗಿಸಿದ? ಮನ್ನವನ್ನು ತೋರಿಸಿದ ಆಹಾರಕ್ಕೋಸ್ಕರ. ದುಡಿದ್ರ? ಯಾರಾದ್ರೂ ಹಮಾಲಿ ಮಾಡಿದ್ರ? ಬೇರೆಯವ್ರ ಮನೆಗೆ, ಬೇರೆಯವ್ರಿಗೆ ಹೊಲದಾಗ ರೆಂಟಿ ಹೊಡಿತಂತಡಿ ಇವತ್ತಿನ ಪಗಾರ ಸಿಗ್ತೈತಿ. ದೇ ಡಿಡ್ಂಟ್ ಡೂ ದ್ಯಾಟ್. ದೇವರು ಅವರನ್ನ ಬಿಟ್ಟಿ ಒದಗಿಸಿದ. ಅವ್ರ ಮೈ ಮೇಲಿನ ಬಟ್ಟೆ ಜೀರ್ಣ ಆಗ್ಲಿಲ್ಲ, ಕಾಲಲ್ಲಿರುವ ಸ್ಯಾಂಡಲ್ಸ್ಗಳು ಅವ್ರ ಜೊತೆಗೆ ಬೆಳೆಯಕತ್ತಾವು. ಬಿಟ್ಟಾಗ ನಾನು 10 ವರ್ಷ ಆಗಿದ್ದೆ, ಈಗ 50 ವರ್ಷ ಅದ ಸ್ಯಾಂಡಲ್ಸ್ ಯೂಸ್ ಮಾಡತ್ತೆ. ನಗ್ತಾ ಇದ್ದೀರಿ. ಇಟ್ ಇಸ್ ಟ್ರೂ, ಇಟ್ ಇಸ್ ನಾಟ್ ಇದು ಕಟ್ಟುಕತೆ ಅಲ್ಲ. ಇವತ್ತಿನ ದಿವಸ ದೇವರು ಅದನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಅದೇ ಎಂಥ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಆತನ ಜೊತೆಗೆ ನೇರ ಸಂಪರ್ಕ ಇಟ್ಕೋಬೇಕು. ಹ್ಯಾವ್ ಅ ಡೈರೆಕ್ಟ್ ಫೆಲೋಶಿಪ್. ಅದಕ್ಕೆ ಒಂದೇ ಮಾರ್ಗ. ಯೇಸುಸ್ವಾಮಿ ಹೇಳಿದ್ದು, ತಂದೆಯಿಂದ ಕೇಳಿ ಕಲ್ತವನು ನನ್ನ ಬಳಿಗೆ ಬರ್ತಾನೆ. ಯಾರಿಂದ ಕೇಳಿ ಕಲಿಬೇಕು? ನಾವು ತಂದೆಯಿಂದ ಕೇಳಿ ಕಲಿಲೇಬೇಕು. ಆಗ ಮಾತ್ರ ನಾವು ಯೇಸುಸ್ವಾಮಿಗೆ ಕನೆಕ್ಟ್ ಆಗ್ತೇವೆ. ಆತನ ಜೊತೆಗೆ ಅನ್ಯೋನ್ಯತೆ ಬೇಕು ಅಂತಂದ್ರೆ ಪವಿತ್ರಾತ್ಮನು ಹೊಂದ್ಕೊಳ್ಳೇಬೇಕು. ಇಲ್ಲಾಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಅ ಸಿಮ್. ಒಂದು ಉದಾಹರಣೆ ಕೊಡ್ತೇನೆ. ನಾನು ಸಿಮ್ಮಿಗೆ ಹೋಲಿಸ್ತಾ ಇಲ್ಲ ಪವಿತ್ರಾತ್ಮನನ್ನ. ಯಾವ ರೀತಿ ಮೊಬೈಲ್ ಕೆಲಸ ಮಾಡ್ತದೆ, ಸಿಮ್ ಹಾಕಿದ ತಕ್ಷಣ ನಿಮ್ಗೆ ಕಾಲ್ ಬರ್ತಾವೆ, ನೀವು ಕಾಲ್ ಮಾಡ್ಬೋದು, SMS ಕಳಿಸ್ಬೋದು, ಮೆಸೇಜಸ್ ಕಳಿಸ್ಬೋದು, ಇಂಟರ್ನೆಟ್ ಚಾಲು ಆಗ್ತದೆ. ಸಿಮ್ ಇಲ್ಲ ಅಂತಂದ್ರೆ ಡೆಡ್. ಆನ್ಲೈನ್ ಗೇಮ್ ಆಡೋಕ್ಕಾಗೋದಿಲ್ಲ ನಿಮ್ಗೆ. ಅಲ್ಲಿ ಇದ್ದಿದ್ದು ಅಷ್ಟೇ, ಪ್ರಿನ್ಸ್ ಆಫ್ ಪರ್ಷಿಯಾ ಆಡೋದು, 30 ವರ್ಷ ಹಿಂದಿಂದು ಗೇಮ್ ಆಡೋದು. ಲೇಟೆಸ್ಟ್ ಗೇಮ್ ನಡೆಯೋದಿಲ್ಲ ಅದ್ರಾಗ, ಎಲ್ಲ ಆನ್ಲೈನ್ ಅವೆಲ್ಲ. ಅದಕ್ಕೆ ನೆಟ್ ಸಿಮ್ ಬೇಕಾಗ್ತದೆ ಅಲ್ಲ ಬ್ರದರ್? ಪ್ರಿನ್ಸ್ ಆಫ್ ಪರ್ಷಿಯಾ ಫೇಮಸ್ ಇತ್ತಲ್ಲ ಒಂದು ಟೈಮಲ್ಲಿ. ಕಂಪ್ಯೂಟರ್ ಗೇಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ದೇವಜನರೇ, ಇವತ್ತಿನ ದಿವಸ ದೇವರು ಎಷ್ಟೋ ವಿಷಯಗಳಿಂದ ಮಾತಾಡಿದ್ದಾನೆ. ನಿಮಗೆ, ನನಗೂ ಕೂಡ ಮಾತಾಡಿದ್ದಾನೆ, ನಿಮಗೂ ಕೂಡ ಮಾತಾಡಿದ್ದಾನೆ. ನಾವು ಪ್ರಯಾಸಪಟ್ಟು ಪವಿತ್ರಾತ್ಮನನ್ನು ಹೊಂದ್ಕೊಂಡು ಸೈತಾನ ನಮ್ಮ ಜೀವನದಲ್ಲಿ ಹಾಕಿದಂಥ ನೊಗವನ್ನು ಮುರಿದು, ಅಭಿಷೇಕದಿಂದ ನಾವು ಮುರಿದು, ಯೇಸು ಕ್ರಿಸ್ತನು ಹೇಗೆ ಜೀವಿಸಿದ ಅದೇ ರೀತಿಯಲ್ಲಿ ಜೀವಿಸಿ ಪ್ರಾರ್ಥನೆ ಮಾಡಿದರೆ ಸಿಗ್ತದ್ರಿ ಇವ್ರಿಗೆ. ಅಜ್ಜಿ ದುಡಿಯುವುದಿಲ್ಲ, ಅಜ್ಜಿ ಹೊಲಕ್ಕೆ ಹೋಗುದಿಲ್ಲ, ದುಡಿಯುವುದಿಲ್ಲ, ಈಕಿಗೆ ರೊಕ್ಕ ಎಲ್ಲಿಂದ ಬರತ್ತಾವು? ಹೌದಲ್ರಿ? ಅಜ್ಜಿಗೆ ರೊಕ್ಕ ಎಲ್ಲಿಂದ ಬರತ್ತಾವು? ಬೆಳಗಾವ್ಗೆ ಹೋಗಾಕ ಟಿಕೆಟ್ಗೆ ರೊಕ್ಕ ಯಾರು ಕೊಡತ್ತಾರ? ಹೊಸ ಹೊಸ ಸೀರೆ ತಗೊಳಕತ್ತಾಳ, ರೊಕ್ಕ ಕೊಡಾಕತ್ತಾರ. ಏನ್ ಬೇ ಪಾಸ್ಟ್ರು? ಅನ್ಯ ಜನರು ಸಂಶಯ ಪಡೋ ರೀತಿಯಲ್ಲಿ ದೇವರ ಆಶೀರ್ವಾದ ಮಾಡ್ತಾನೆ. ನಿಮ್ಮ ಬೊಕ್ಕಸಗಳೇನು ತುಂಬಿದ್ದಾನೆ, ಮತ್ತೆ ತುಂಬ್ತಾನೆ. ಬಲವಾಗಿ ನಂಬ್ರಿ. ಕಷ್ಟಪಟ್ಟು ದುಡಿಲಿಕ್ಕೆ ದೇವ್ರು ನಮ್ಮನ್ನ ಕರೆದಿಲ್ಲ. ಪವಿತ್ರಾತ್ಮನ ಹೊಂದ್ಕೊಂಡು ಆ ಸಾಮರ್ಥ್ಯದಲ್ಲಿ ನಾವು ಬೇಡಬೇಕು. ನೀವು ಪವಿತ್ರಾತ್ಮ ಹೊಂದ್ಕೊಂಡಾಗ ನಾವು ಏನು ಪ್ರಾರ್ಥನೆ ಮಾಡ್ತೇವೆ ಅದೆಲ್ಲ ನಿಮಗೆ ಸಿಗ್ತದೆ. ಆ ರೀತಿ ನೀವು ಜೀವಿಸಿದಾಗ ದೇವರಿಗೆ ಮಹಿಮೆ ಆಗ್ತದೆ. ನೀವು ನಿಜವಾಗೂ ಲೋಕಕ್ಕೆ ಬೆಳಕಾಗಿ ಜೀವಿಸ್ತೀರಿ. ನಿಮ್ಮ ಜೀವನ ನೋಡಿಕೊಂಡು ಲೋಕದ ಜನರು
ಪರಲೋಕದ ತಂದೆಯನ್ನ ಮಹಿಮೆ ಪಡಿಸ್ತಾರೆ. ಅವರು ಕ್ರಿಶ್ಚಿಯನ್ರಲ್ಲಿ ಮಾರಾಯ ಹಂಗ ಅನ್ಬೇಕಾಗಿತ್ತು. ಆಕ್ಚುಲಿ ಅವರು ಕ್ರಿಶ್ಚಿಯನ್ರು, ಅವ್ರ ದೇವರು ಅವ್ರಿಗೆ ಹಾಸಿಗೆ ಮ್ಯಾಗ ಹಾಕೋದಿಲ್ಲ, ಅವ್ರ ದೇವರು ಅವ್ರಿಗೆ ಕೈ ಬಿಡೋದಿಲ್ಲ, ಒದಗಿಸ್ತಾನ. ಫಾರಿನ್ನಿಂದ ಎಲ್ಲೂ ದುಡ್ಡು ಬರೋದಿಲ್ಲ. ಅವ್ರು ಬೇಡ್ಕೊಂಡಾಗ ನಾನಾ ನೋಡೇನಿ, ಬೇಡ್ಕೊಂಡಾಗ ಎಲ್ಲ ಬರ್ತೈತಿ, ಏನು ಬೇಡಿದ್ರು ಬರ್ತೈತಿ. ನಾ ಕಣ್ಣಾರೆ ನೋಡೋನು ಮಾರ್ಯ, ಸ್ಟ್ರಾಂಗ್ ದೇವರು ಅಂತ ಅನ್ನಬೇಕಾಗಿತ್ತು. ಆದರೆ ಕ್ರೈಸ್ತರು ಹೆಂಗೆ ಜೀವಿಸ್ತಾ ಇದ್ದಾರೆ? ನಿಜವಾಗ್ಲು ಕಣ್ಣೀರು ಹಾಕುವಂಥದ್ದು, ದೇವರಿಗೆ ಮಹಿಮೆ ಆಗುವಂತೆ ನಾವು ಜೀವಿಸ್ಬೇಕು. ಮಕ್ಕಳ ಕೇಳಿದಿರಿ ವಚನ ಇವತ್ತು? ಪವಿತ್ರಾತ್ಮ ಹೊಂದ್ಕೊಂಡ್ರೆ ನೀವು ಪ್ರಾರ್ಥನೆ ಮಾಡಿ ಏನು ಬೇಕಾದ್ರೂ ಹೊಂದ್ಕೋಬೋದು. ಮಕ್ಕಳಿಗೆ ಭಾಳ ಈಸಿ, ದೊಡ್ಡವ್ರಿಗೆ ಭಾಳ ಲಗೇಜ್ಗಳು ಇರ್ತಾವ. ನೀವು ಫ್ರೀ ಇದೀರಿ. ಆಮೇನ್. ಕಲ್ತಿದ್ದೀವಾ?